ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಗೂಗಲ್ ನೀಡುತ್ತೆ ಭೂಕಂಪದ ಎಚ್ಚರಿಕೆ. ಹೌದು, ವೆನೆಜುವೆಲಾದಲ್ಲಿ ಸಂಭವಿಸಿರುವ 2 ಪ್ರತ್ಯೇಕ ಪ್ರಬಲ ಭೂಕಂಪಗಳು ಸದ್ಯ ಜನರನ್ನ ಅಕ್ಷರಶಃ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ. 39 ಸೆಕೆಂಡ್ಗಳಲ್ಲಿ ಬಿರುಕು ಬಿಟ್ಟ ಭೂಮಿ ಹೆಚ್ಚು ಮಂದಿಯ ಪ್ರಾಣವನ್ನ ಕಸಿದುಕೊಂಡಿದೆ. ಈ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಅಂತ ವರದಿಯಾಗಿದ್ದು, ಮೃತರ ಸಂಖ್ಯೆ 10,000 ಗಡಿಯನ್ನ ದಾಟಬಹುದು ಎನ್ನಲಾಗಿದೆ. ಈ ಮಧ್ಯೆ ಗೂಗಲ್ ಕೊಟ್ಟ ಮುನ್ನೆಚ್ಚರಿಕೆ ಯಾಕೆ ಯಾರೊಬ್ಬರಿಗೂ ತಿಳಿಯಲಿಲ್ಲ ಎಂಬ ಪ್ರಶ್ನೆ ಸದ್ಯ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಭೂಕಂಪ ಸಂಭವಿಸೋದನ್ನ ನಿಖರವಾಗಿ ದಿನ, ಸಮಯ, ಸ್ಥಳದೊಂದಿಗೆ ಮುಂಚಿತವಾಗಿ ಹೇಳೋದು ಇಂದಿಗೂ ವಿಜ್ಞಾನಿಗಳಿಗೆ ಸಾಧ್ಯವಾಗಿಲ್ಲ. ಆದರೆ ಭೂಕಂಪದ ಅಲೆಗಳು ಹರಡುವ ವೇಗದ ವ್ಯತ್ಯಾಸವನ್ನ ಬಳಸಿಕೊಂಡು ಭೂಕಂಪದ ಕೇಂದ್ರದಿಂದ ಸ್ವಲ್ಪ ದೂರದಲ್ಲಿರುವ ಜನರಿಗೆ ಕೆಲವು ಸೆಕೆಂಡ್ಗಳಿಂದ 1 ನಿಮಿಷದವರೆಗೆ ಮುನ್ನೆಚ್ಚರಿಕೆ ನೀಡೋದು ಸಾಧ್ಯವಾಗಿದೆ. ಇದೇ ತಂತ್ರಜ್ಞಾನವನ್ನ ಗೂಗಲ್ ತನ್ನ ಆಂಡ್ರಾಯ್ಡ್ ಅರ್ಥಕ್ವೇಕ್ ಅಲರ್ಟ್ ಸಿಸ್ಟಮ್ ಮೂಲಕ ಬಳಸ್ತಾ ಇದೆ. ಹೌದು, ಮೊಬೈಲ್ಗೆ ಬಂದಿತ್ತು ಭೂಕಂಪನದ ಸಂದೇಶ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪದ ಬಗ್ಗೆ ಮೊದಲೇ ಸಂದೇಶ ಬಂದಿತ್ತು. ತನ್ನ ಆಂಡ್ರಾಯ್ಡ್ ಬಳಕೆದಾರರಿಗೆ ಅರ್ಥಕ್ವೇಕ್ ಅಲರ್ಟ್ ಕಳಿಸಿತ್ತು ಗೂಗಲ್. ಭೂಕಂಪನ ಅಪ್ಪಳಿಸುವ ಕೆಲವೇ ನಿಮಿಷಗಳ ಮುನ್ನ ಪ್ರಾಣ ಉಳಿಸಿಕೊಳ್ಳುವಂತೆ ಸಂದೇಶವನ್ನ ಕಳುಹಿಸಲಾಗಿತ್ತು. ಕೆಲವರಿಗೆ ತಿಳಿಯಿತು ಬಿಟ್ರೆ ಉಳಿದವರಿಗೆ ಅರ್ಥವಾಗುವುದು ಬಹಳ ತಡವಾಯಿತು. ಭೀಕರ ದುರಂತದ ಬಗ್ಗೆ ಆಧುನಿಕ ಟೆಕ್ನಾಲಜಿಯು ಪವಾಡದಂತೆ ಮುನ್ನೆಚ್ಚರಿಕೆ ನೀಡಿದ್ರೂ ಎಚ್ಚರಗೊಳ್ಳದ ಜನರು ಈಗ ಮೃತ್ಯುಕೂಪಕ್ಕೆ ಬಲಿಯಾಗಿರುವುದು ನಿಜಕ್ಕೂ ಎಂಥವರ ಮನವನ್ನು ಕಲ್ಕತ್ತೆ. ವಿಶ್ವದ ಯಾವ ಭಾಗಗಳಲ್ಲಿ ಭೂಮಿ ಕಂಪಿಸಲಿದೆ ಅಂತ ನಿಖರವಾಗಿ ಹೇಳಲು ಸಾಧ್ಯವಾಗದೆ ಹೋದ್ರೂ ಅಪ್ಪಳಿಸುವ ಕೆಲವೇ ನಿಮಿಷಗಳಿಗೂ ಮುನ್ನ ಗೂಗಲ್ ತನ್ನ ಆಂಡ್ರಾಯ್ಡ್ ಬಳಕೆದಾರರಿಗೆ ಅರ್ಥಕ್ವೇಕ್ ಅಲರ್ಟ್ ಕಳಿಸೋ ಮೂಲಕ ಪ್ರಾಣ ಉಳಿಸಿಕೊಳ್ಳಲು ಎಚ್ಚರಿಸಿತ್ತು. ಇದು ಕೆಲವರಿಗೆ ತಿಳಿಯಿತು ಬಿಟ್ರೆ ಉಳಿದವರಿಗೆ ಅರ್ಥವಾಗೋದು ಬಹಳ ತಡವಾಯಿತು. ಆದ್ರೆ ಇದೀಗ ಭೂಕಂಪ ನೋಟಿಫಿಕೇಶನ್ ಸ್ಕ್ರೀನ್ ಶಾಟ್ ವೈರಲ್ ಆಗ್ತಾ ಇದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ಮುನ್ನೆಚ್ಚರಿಕೆ ಸಂದೇಶವನ್ನ ಕಳಿಸಿತ್ತು. ವೆನೆಜುವೆಲಾದಲ್ಲಿ ಭೂಕಂಪ ಸಂಭವಿಸುವ ಮೆಸೇಜ್ನ ಸ್ಕ್ರೀನ್ ಶಾಟ್ ಇದೀಗ ವೈರಲ್ ಆಗ್ತಾ ಇದೆ. ದುರಂತ ಸಂಭವಿಸುವ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಅಲರ್ಟ್ ನೀಡಿತ್ತು ಗೂಗಲ್. ಸ್ಮಾರ್ಟ್ ಫೋನ್ ಬಳಕೆದಾರರ ನೆಟ್ವರ್ಕ್ ಬಳಸಿ ಭೂಕಂಪದ ಚಲನವಲನವನ್ನ ಪತ್ತೆ ಮಾಡಲಾಗುತ್ತೆ. ಪೀಡಿತ ಪ್ರದೇಶದಲ್ಲಿರುವ ಆಂಡ್ರಾಯ್ಡ್ ಯೂಸರ್ಸ್ಗೆ ಮುನ್ನೆಚ್ಚರಿಕೆ ಸಂದೇಶವನ್ನ ಗೂಗಲ್ ಕಳಿಸಿತ್ತು. ವೆನೆಜುವೆಲಾದಲ್ಲಿ ಭೂಕಂಪ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ಅನೇಕ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ಕಳುಹಿಸಿದ ಮುನ್ನೆಚ್ಚರಿಕಾ ಸಂದೇಶದ ಸ್ಕ್ರೀನ್ ಶಾಟ್ಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದು ಭೂಕಂಪದ ಮುನ್ಸೂಚನೆಯನ್ನ ಮಿಂಚಿನ ವೇಗದಲ್ಲಿ ದುರಂತ ಸಂಭವಿಸುವ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಅಲರ್ಟ್ ನೀಡಿದೆ. ಗೂಗಲ್ ತನ್ನ ವಿಶೇಷ ಟೆಕ್ನಾಲಜಿ ಮತ್ತು ವಿಶ್ವದಾದ್ಯಂತ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಬಳಕೆದಾರರ ನೆಟ್ವರ್ಕ್ ಬಳಸಿ ಭೂಕಂಪದ ಚಲನವಲನಗಳನ್ನು ಪತ್ತೆ ಹಚ್ಚುತ್ತೆ ಮತ್ತು ಕೂಡಲೇ ಪೀಡಿತ ಪ್ರದೇಶದಲ್ಲಿರುವ ಆಂಡ್ರಾಯ್ಡ್ ಯೂಸರ್ಸ್ಗೆ ಮುನ್ನೆಚ್ಚರಿಕೆ ನೀಡುತ್ತೆ ಅಂತ ವಿವರಿಸಲಾಗಿದೆ. ಗೂಗಲ್ ಹೇಗೆ ಭೂಕಂಪ ಎಚ್ಚರಿಕೆ ನೀಡುತ್ತೆ? ಆಂಡ್ರಾಯ್ಡ್ ಫೋನ್ಗಳಲ್ಲಿರುವ ಆಕ್ಸಿಲರೋಮೀಟರ್ ಸಂವೇದಕಗಳ ಮೂಲಕ ಕಂಪನದ ಅನುಭವವನ್ನ ಗ್ರಹಿಕೆ ಮಾಡುತ್ತೆ. ಒಂದೇ ಪ್ರದೇಶದಲ್ಲಿ ಸಾವಿರಾರು ಫೋನ್ಗಳು ಒಂದೇ ಸಮಯದಲ್ಲಿ ಅಸಹಜವಾಗಿ ಕಂಪನವಾದಾಗ ಆ ಮಾಹಿತಿ ಗೂಗಲ್ನ ಸರ್ವರ್ಗೆ ರವಾನೆಯಾಗಿ ಗೂಗಲ್ ಮಾಹಿತಿ ಪಡೆದು ಸಂದೇಶವನ್ನು ನೀಡುತ್ತೆ. ಭೂಕಂಪದ ತೀವ್ರತೆ ಮತ್ತು ದಿಕ್ಕನ್ನ ಅಂದಾಜಿಸಿ ಮೊಬೈಲ್ ಮೂಲಕ ಅಲರ್ಟ್ ನೋಟಿಫಿಕೇಶನ್ ಕೊಡುತ್ತೆ. ಕೆಲವರಿಗೆ 5 ರಿಂದ 10 ಸೆಕೆಂಡ್ಗಳ ಮುನ್ನ, ಇನ್ನೂ ಕೆಲವರಿಗೆ 20 ರಿಂದ 60 ಸೆಕೆಂಡುಗಳವರೆಗೆ ಮುನ್ನೆಚ್ಚರಿಕೆ ಸಿಗಬಹುದು. ಅಂದ್ರೆ ಭೂಕಂಪ ಆಗೋದಕ್ಕೂ ಮುನ್ನ 5 ರಿಂದ 10 ಸೆಕೆಂಡ್ ಅಥವಾ 20 ರಿಂದ 60 ಸೆಕೆಂಡ್ ಮುಂಚಿತವಾಗಿ. ಹೌದು, ಆಂಡ್ರಾಯ್ಡ್ ಫೋನ್ಗಳಲ್ಲಿರುವ ಆಕ್ಸಿಲರೋಮೀಟರ್ ಸಂವೇದಕಗಳು ಭೂಕಂಪದ ಆರಂಭಿಕ ಕಂಪನಗಳನ್ನ ಪತ್ತೆ ಹಚ್ಚುತ್ತವೆ. ಒಂದೇ ಪ್ರದೇಶದಲ್ಲಿ ಸಾವಿರಾರು ಫೋನ್ಗಳು ಒಂದೇ ಸಮಯದಲ್ಲಿ ಅಸಹಜ ಕಂಪನವನ್ನು ದಾಖಲಿಸಿದ್ರೆ ಆ ಮಾಹಿತಿ ಗೂಗಲ್ನ ಸರ್ವರ್ಗೆ ರವಾನೆಯಾಗುತ್ತೆ. ನಂತರ ಆ ಮಾಹಿತಿಯನ್ನು ವಿಶ್ಲೇಷಿಸಿ ಭೂಕಂಪದ ತೀವ್ರತೆ ಮತ್ತು ದಿಕ್ಕನ್ನ ಅಂದಾಜಿಸಿ ಅಪಾಯದಲ್ಲಿರುವ ಬಳಕೆದಾರರಿಗೆ ತಕ್ಷಣ ಎಚ್ಚರಿಕೆ ಸಂದೇಶ ಕಳುಹಿಸಲಾಗುತ್ತೆ. ಭೂಕಂಪದ ಕೇಂದ್ರದಿಂದ ಎಷ್ಟು ದೂರ ಇದ್ದೀರೋ ಅದರ ಮೇಲೆ ಸಮಯ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ 5 ರಿಂದ 10 ಸೆಕೆಂಡ್ಗಳು, ಇನ್ನೂ ಕೆಲವರಿಗೆ 20 ರಿಂದ 60 ಸೆಕೆಂಡುಗಳವರೆಗೆ ಮುನ್ನೆಚ್ಚರಿಕೆ ಸಿಗಬಹುದು. ಭೂಕಂಪದ ಕೇಂದ್ರದ ಸಮೀಪದಲ್ಲಿರೋರಿಗೆ ಎಚ್ಚರಿಕೆ ಬರುವಷ್ಟರಲ್ಲಿ ಕಂಪನ ಆರಂಭವಾಗಿರುವ ಸಾಧ್ಯತೆಯೂ ಇರುತ್ತೆ.
ಇನ್ನು ಗೂಗಲ್ ಎಚ್ಚರಿಕೆ ಯಾವಾಗ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಆಂಡ್ರಾಯ್ಡ್ ಫೋನ್ನಲ್ಲಿ ಲೊಕೇಶನ್ ಹಾಗೂ ಅರ್ಥ್ಕ್ವೇಕ್ ಅಲರ್ಟ್ ಸಕ್ರಿಯವಾಗಿರಬೇಕು. ಇಂಟರ್ನೆಟ್ ಅಥವಾ ಮೊಬೈಲ್ ನೆಟ್ವರ್ಕ್ ಸಂಪರ್ಕ ಇರಬೇಕು. ಈ ಸೇವೆ ಲಭ್ಯವಿರುವ ದೇಶಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಹಾಗೆ ಭಾರತದಲ್ಲಿಯೂ ಹಲವು ಪ್ರದೇಶಗಳಲ್ಲಿ ಈ ಸೇವೆ ಲಭ್ಯ ಇದೆ. ಇದರ ಜೊತೆಗೆ ಭೂಕಂಪದ ಬಗ್ಗೆ ಪ್ರಾಣಿಗಳಿಗೆ ಮುಂಚೆನೆ ಗೊತ್ತಾಗತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಭೂಕಂಪ ಆಗೋದಕ್ಕೂ ಮುನ್ನ ಆರಂಭಿಕವಾಗಿ ಪಿ ವೇವ್ಸ್ ಸೃಷ್ಟಿಯಾಗತ್ತೆ. ನಾಯಿಗಳು, ಕುದುರೆಗಳು ಮತ್ತು ಕೆಲವು ಇತರ ಪ್ರಾಣಿಗಳು ಈ ಸೂಕ್ಷ್ಮ ಕಂಪನಗಳ ಗ್ರಹಿಕೆಯನ್ನ ಮಾಡಬಲ್ಲವು. ಕಡಿಮೆ ಆವರ್ತನದ ಧ್ವನಿ. ಹೌದು, ಭೂಕಂಪನದ ಮೊದಲು ಉಂಟಾಗುವ ಕಡಿಮೆ ಆವರ್ತನದ ಶಬ್ದಗಳನ್ನ ಕೆಲವು ಪ್ರಾಣಿಗಳು ಕೇಳಬಲ್ಲವು. ಭೂಗರ್ಭದ ಬದಲಾವಣೆಗಳು. ಹೌದು, ವಿದ್ಯುತ್ ಕಾಂತೀಯ ಕ್ಷೇತ್ರಗಳಲ್ಲಿ ಸಣ್ಣ ಬದಲಾವಣೆಗಳು ಆಗಬಹುದು. ನೀರಿನಲ್ಲೂ ಬದಲಾವಣೆ ಆಗುತ್ತೆ. ಹೌದು, ಮೀನುಗಳು ಮತ್ತು ಉಭಯಚರಗಳು ನೀರಿನ ಒತ್ತಡ, ರಾಸಾಯನಿಕ ಬದಲಾವಣೆಗಳನ್ನ ಗುರುತಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಆರಂಭಿಕ ಪಿ ವೇವ್ಸ್ ಅನುಭವಿಸುವುದು. ಭೂಕಂಪದಲ್ಲಿ ಮೊದಲು ಕಡಿಮೆ ಶಕ್ತಿಯ ಪಿ ವೇವ್ಸ್ ಬರುತ್ತೆ. ಮನುಷ್ಯರಿಗೆ ಅವು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ. ಆದ್ರೆ ನಾಯಿಗಳು, ಕುದುರೆಗಳು ಮತ್ತು ಕೆಲವು ಇತರ ಪ್ರಾಣಿಗಳು ಈ ಸೂಕ್ಷ್ಮ ಕಂಪನಗಳನ್ನ ಮೊದಲೇ ಗ್ರಹಿಸಬಹುದು. ಎರಡನೇದಾಗಿ ಕಡಿಮೆ ಆವರ್ತನದ ಧ್ವನಿ. ಭೂಕಂಪದ ಮೊದಲು ಉಂಟಾಗುವ ಅತ್ಯಂತ ಕಡಿಮೆ ಆವರ್ತನದ ಶಬ್ದಗಳನ್ನ ಕೆಲವು ಪ್ರಾಣಿಗಳು ಕೇಳಬಲ್ಲವು. ಮೂರನೇದಾಗಿ ಭೂಗರ್ಭದ ಬದಲಾವಣೆಗಳು. ಭೂಕಂಪಕ್ಕೂ ಮೊದಲು ಭೂಗರ್ಭದಲ್ಲಿ ಅನಿಲಗಳ ಬಿಡುಗಡೆಯಾಗುವುದು ಅಥವಾ ವಿದ್ಯುತ್ ಕಾಂತೀಯ ಕ್ಷೇತ್ರಗಳಲ್ಲಿ ಸಣ್ಣ ಬದಲಾವಣೆಗಳು ಆಗಬಹುದು. ಕೆಲವು ಪ್ರಾಣಿಗಳು ಅವುಗಳಿಗೆ ಹೆಚ್ಚು ಸಂವೇದನಾಶೀಲವಾಗಿರಬಹುದು ಎಂಬ ಊಹೆ ಇದೆ. ನಾಲ್ಕನೇದಾಗಿ ನೀರಿನಲ್ಲಿ ಬದಲಾವಣೆ. ಮೀನುಗಳು ಮತ್ತು ಉಭಯಚರಗಳು ನೀರಿನ ಒತ್ತಡ ಅಥವಾ ರಾಸಾಯನಿಕ ಬದಲಾವಣೆಗಳನ್ನು ಬೇಗ ಗುರುತಿಸುವ ಸಾಧ್ಯತೆ ಇದೆ.